ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ನಿಮ್ಗೆ ತೋರ್ಸಕ್ ಬಂದಿರೋ ಜಾಗ ಇದು ಕೇವಲ ಒಂದು ಸೇತುವೆ ಅಲ್ಲ, ಇದು ತೀರ್ಥಹಳ್ಳಿಯ ಹೆಮ್ಮೆ. ಪವನ್ ಹೇಳ್ದಂಗೆ ಇದು ತೀರ್ಥಹಳ್ಳಿಯ ಬ್ರ್ಯಾಂಡ್ ಲೋಗೋ. ಇದರ ಹೆಸರೇ ಜಯಚಾಮರಾಜೇಂದ್ರ ಸೇತುವೆ. ಇದು ಹೇಗ್ ಮೈಸೂರಲ್ಲಿ ಅರಮನೆ ನವರಾತ್ರಿ ಟೈಮಲ್ಲಿ ಕಂಗೊಳಿಸ್ತಾ ಇರುತ್ತೆ ಲೈಟಿಂಗ್ಸ್ ಅಲ್ಲಿ, ಅದೇ ರೀತಿ ನಮ್ಮ ಸೇತುವೆ ಕೂಡ ಪ್ರತಿ ವರ್ಷ ಜಾತ್ರೆಯಲ್ಲಿ ಇದೇ ತರ ಲೈಟ್ ಅಲ್ಲಿ ಕಂಗೊಳಿಸ್ತಾ ಇರುತ್ತೆ. ತೀರ್ಥಹಳ್ಳಿ ಮತ್ತೆ ಕೊಪ್ಪವನ್ನ ಸಂಪರ್ಕಿಸುವ ಈ ಸೇತುವೆಯನ್ನು 1943ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಡಿಸೈನ್ ಮಾಡಿ ಅವರ ನೇತೃತ್ವದಲ್ಲಿ ನಿರ್ಮಾಣ ಮಾಡಲಾಯಿತು. ಕಾಲದ ಪರೀಕ್ಷೆಯನ್ನು ದಾಟಿ ಎಷ್ಟೋ ಮಳೆ ನೆರೆಗಳನ್ನು ದಾಟಿ ಈ ಸೇತುವೆ ಗಟ್ಟಿ ಮುಟ್ಟಾಗಿ ಇವತ್ತು ನಿಂತಿದೆ. ಇದು ಬರೀ ಸೇತುವೆ ಅಲ್ಲ, ನಮ್ಮೂರಿನ ಅಮೂಲ್ಯ ರತ್ನ. ಇದೀಗ ಈ ಸೇತುವೆ 75 ವರ್ಷಗಳನ್ನ ಪೂರೈಸಿದ್ದು, ಇನ್ನು ಕೆಲವೇ ವರ್ಷಗಳು ಕಳೆದ್ರೆ 100 ವರ್ಷ ಕೂಡ ಆಗುತ್ತೆ. ಆ 100 ವರ್ಷ ಆಗ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ನಿಜವಾಗಿಯೂ ತೀರ್ಥಹಳ್ಳಿಯವರಾಗಿದ್ರೆ ಈ ಸೇತುವೆಯ ಒಂದಾದ್ರೂ ಫೋಟೋ ನಿಮ್ಮ ಗ್ಯಾಲರಿಯಲ್ಲಿ ಇದ್ದೇ ಇರುತ್ತೆ. ನಾವು ಪ್ರತಿ ವಿಡಿಯೋ ಎಂಡಿಂಗ್ ಅಲ್ಲಿ ಕೇಳೋ ತರನೇ ಈ ಸಲನೂ ಒಂದು ಪ್ರಶ್ನೆ ಕೇಳ್ತಾ ಇದೀವಿ ನಿಮ್ಮೆಲ್ಲರಿಗೂ. ಈ ಸೇತುವೆ ಉದ್ಘಾಟನೆ ಮಾಡಿದವರು ಯಾರು? ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಗಿಫ್ಟ್ ಹ್ಯಾಂಪರ್ನ ನಾವು ಕೊಡ್ತೀವಿ.